Turn left onto Thirumakudalu Road. In 600 meters. ವೀಕ್ಷಕರೇ ನೋಡಿ, ಇದು ಈ ನದಿ ಬಂದು ಕಾವೇರಿ ನದಿ. ಇದು ಈ ಭಾಗದಲ್ಲಿ ಬರ್ತಾರಂಥ ಕಪಿಲಾ ನದಿ. ಜನ ಇದಾರಲ್ಲ, ಆ ಭಾಗದಲ್ಲಿ ಸ್ಫಟಿಕಾ ನದಿ ಉದ್ಭವ ಆಗುತ್ತೆ ಅಂತೇಳಿ ಹೇಳ್ತಾರೆ. ಈ ಮೂರು ಒಂದು ಪುಣ್ಯ ಸ್ಥಳವನ್ನು ನಾವು ತ್ರಿವೇಣಿ ಸಂಗಮ ಅಂತೇಳಿ ಕರಿತೀವಿ ವೀಕ್ಷಕರೇ. ನೋಡಿ ಅಲ್ಲಿ ಕಾಣ್ತಾಯಿಲ್ಲ, ಈ ಒಂದು ಜಾಗನೇ ತ್ರಿವೇಣಿ ಸಂಗಮದ ಅಲ್ಲಿ ಉದ್ಭವ ಆಗ್ತಾ ಇರುವಂಥ ಇದನ್ನೇ ಈ ಸ್ಥಳನೇ ಸ್ಫಟಿಕಾ ನದಿ ಅಂತೇಳಿ ಹೇಳ್ತಾರೆ. ಅಲ್ಲಿ ನೋಡಿ ಈ ನೀರು ಒಂದು ಸ್ಫಟಿಕದ ರೀತಿ ಈ ಎರಡೂ ಸಂಗಮ ಕ್ಷೇತ್ರದಲ್ಲಿ ಆ ನದಿ ಉದ್ಭವಕ್ಕೆ ಇದೇ ಕಾರಣ ಅಂತೇಳಿ ಹೇಳ್ತಾರೆ. ಈ ನದಿ ತುಂಬ ಒಳಿತಾ ಇದೆ ನೋಡಿ, ಅದೇ ಸ್ಫಟಿಕಾ ನದಿ. ಈ ತ್ರಿವೇಣಿ ಸಂಗಮದ ಒಂದು ಪುಣ್ಯ ಸ್ಥಳದ ದರ್ಶನ ಕಾವೇರಿ, ಸ್ಫಟಿಕ ಮತ್ತು ಕಪಿಲಾ ನದಿ ಪುಣ್ಯಕ್ಷೇತ್ರ. ಈ ಒಂದು ತ್ರಿವೇಣಿ ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಒಂದು ಎಷ್ಟು ಬೆಳೆದಿದೆ.